ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಮಹಾನಗರ ಸಾರಿಗೆ ಸಂಸ್ಥೆ ಒಂದೇ ದಿನದಲ್ಲಿ 5.48 ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿದೆ. ನಮ್ಮ ಮೆಟ್ರೋಗೆ 2.17 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಹೊಸ ವರ್ಷಗಳ ಆಚರಣೆಯ ಪ್ರಯುಕ್ತ ಬಿಎಂಟಿಸಿಯ ಕೆಲ ಮಾರ್ಗಗಳಲ್ಲಿ ಬೆಳಗ್ಗೆಯಿಂದ ತಡರಾತ್ರಿ 2 ಗಂಟೆಯವರೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಿತ್ತು. ಬೆಳಗ್ಗೆಯಿಂದಲೂ ಬಸ್ಗಳಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತು. ಬಿಎಂಟಿಸಿ ಎಲ್ಲಾ ಮಾರ್ಗಗಳಲ್ಲಿ ಒಂದೇ ದಿನದಲ್ಲಿ ದಾಖಲೆಯ 35.66 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಇದರಿಂದಾಗಿ ಬಿಎಂಟಿಸಿಗೆ 5.48 ಕೋಟಿ ರೂಪಾಯಿ ಆದಾಯ ಬಂದಿದೆ. ರಾತ್ರಿ 11ರಿಂದ ತಡರಾತ್ರಿ 2ರವರೆಗೆ ಎಂಜಿ ರಸ್ತೆಯಿಂದ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿದ 76 ಬಸ್ಗಳಲ್ಲಿ 4.840 ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಈ ಬಸ್ಗಳು 2093 ಕಿಲೋಮೀಟರ್ನಷ್ಟು ಓಡಾಟವನ್ನು ನಡೆಸಿದ್ದು 89,254 ರೂಪಾಯಿಗಳ ಆದಾಯ ಬಂದಿದೆ ಅಂತ ಬಿಎಂಟಿಸಿ ತಿಳಿಸಿದೆ. ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋಗೆ 2.17 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 31ರ ಬೆಳಿಗ್ಗೆ 5ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ ಮೆಟ್ರೋ ರೈಲುಗಳ ಸಂಚಾರ ನಡೆಸಿದ್ವು. ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ 8,59,467 ಜನರು ಪ್ರಯಾಣವನ್ನ ಮಾಡಿದ್ದಾರೆ. ಇದರಲ್ಲಿ 2.80 ಲಕ್ಷ ಜನರು ಸ್ಮಾರ್ಟ್ ಕಾರ್ಡ್ ಹಾಗೂ 914 ಜನರು ಒಂದೇ ದಿನದ ಪಾಸ್, 96 ಜನರು 3 ದಿನಗಳ ಪಾಸ್ ಮತ್ತು 132 ಜನರು 5 ದಿನದ ಪಾಸ್ ಅನ್ನು ಪಡೆದುಕೊಂಡಿದ್ದಾರೆ.